ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ನಮ್ಮ ಅಣ್ಣ ಫೋನ್ ಮಾಡಿದರು ಮನೆ ಹತ್ರ ಬನ್ನಿ ಅಂತ. ಏನಕ್ಕೆ ಅಂತ ನಾನು ನಿಜ ಡೇಟ್ ಮರ್ತೋಗಿದ್ದೆ. ಆಮೇಲೆ ಗೊತ್ತಾಯಿತು ಶ್ರುತಿ ಅಕ್ಕ ಬರ್ತ್ಡೇ ಇವತ್ತು ಅಂತೇಳಿ, ಹಾಗಾಗಿ ಫೋನ್ ಮಾಡಿದರು ಅಂತೇಳಿ ಹೋಗ್ತಾ ಇದ್ದೀವಿ. ಬನ್ನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಯಾರ್ಯಾರಿದ್ರು ಬರ್ತ್ಡೇಲಿ ಮತ್ತು ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ. ನೋಡಿ ಯಾವ ಥರ ಇದೆ ಅಂದರೆ, ಆಲ್ರೆಡಿ 11 ಗಂಟೆ ಟೈಮು, ಈಗ ಹೋಗ್ತಾ ಇದ್ದೀವಿ. ಈಗ ಒಂದು 10 ಮಿನಿಟ್ಸ್ ಬ್ಯಾಕು ಫೋನ್ ಮಾಡಿದ್ರು ನಮ್ಮಣ್ಣ ಬನ್ನಿ ಅಂತ, ಹಾಗಾಗಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಎಲ್ಲ ಬೇಕ್ರಿಗಳೆಲ್ಲ ಕ್ಲೋಸ್ ಆಗೋಗ್ಬಿಟ್ಟೈತೆ. ಕೇಕ್ ತಗೊಳ್ಳೋಣ ಅಂದರೆ ಇನ್ನೇನು ಮಾಡೋದು, ಸುಮ್ಮನೆ ಹೋಗ್ತಾ ಇದ್ದೀವಿ. ಇಲ್ಲಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಕೇಕು ಕ್ಲೋಸ್ ಆಗಿಬಿಟ್ಟಿದೆ. 11 ಗಂಟೆಲಿ ಇನ್ನು ಯಾರು ತೆಗ್ದಿರ್ತಾರೆ ಫ್ರೆಂಡ್ಸ್. ಹನ್ನೊಂದು ಕಾಲು ಆಯಿತು ನಾವು ಬರೋಷ್ಟೊತ್ತಿಗೆ. ಅಲ್ಲಿಂದ 10 ನಿಮಿಷ. ಅಣ್ಣ ಅಣ್ಣ ಡಿಸ್ಪ್ಲೇ ಮೇಲೆ ನಿನ್ನ ನಂಬರ್ ಹಾಕ್ಲಾ? ಎನಿ ಈವೆಂಟ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ನಮ್ದು ಇದೇ ಅದ ನೋಡೋ ಅಣ್ಣ. ರುತಿ ಅಂತ ಬರ್ದೋನಲ್ಲ ನಾನು, ರುತಿ ಅಂತ ಬರ್ದೋನೆ ಅಲ್ಲಿ ನೋಡಲ್ಲ, ಅಲ್ಲಿ RUTHI ಬರ್ದೋನೆ. SUTHI ಬರ್ಬೇಕಾನೆ, SHRU ಬರಬೇಕು. ಏ ಅಣ್ಣ ಬರ್ದೋನಣ್ಣ, ಇಲ್ಲಿ ನೋಡಿ, ಇಲ್ಲಿ ಆರ್ಟ್ ಬಿದ್ದೈತೆ ಕೆಳಗಡೆ. ಆರ್ಟ್ ಬಿದ್ದೈತೆ ಅದಕ್ಕೆ. ಈಗ ಕರೆಕ್ಟ್ ಆಯ್ತು. ಇವರೇ ಕೆಳಗಿದ್ದಾರೆ ಅಲ್ಲ. ಓಹೋ, ಇವ್ನ ಕೈ ತೋರಿಸ್ತಿದ್ದ ಅವಾಗ್ಲೇ. ಕೇಕ್ ಕೃತಿಂತೀಯ ಮಣಿಕಂತೀಯ? ಮಣಿಕಂತೀಯ? ಮಣಿಕಣಲ್ವಾ? ಬೇಗ ಬೇಗ ರೆಡಿ ಆಗಕ್ಕ. ಮನಿಗನಿಬ್ರು ಎಬ್ಬರಿಸ್ಕೊಬರೋ ಇಬ್ರು. ಇಂಟ್ರೋ ನೀನೇ ಕೊಡ್ಬೇಕು ಇವತ್ತು ನನ್ನ ವ್ಲಾಗಿಗೆ. ನೀನ್ ವಿಡಿಯೋ ಮಾಡ್ತೀನಿ ಅಂತ ತಾನು ಹಿಂಗ್ ಮುಚ್ಕೊಂಡಿರ. ಇದ್ಯಾರು ಗೆಸ್ ಮಾಡಿ ಕಮೆಂಟ್ ಮಾಡಿ. ಒಳಗೆ ಮಂದ ತುಂಬ ಗೊತ್ತಾಯ್ತು. ಎಷ್ಟು ವರ್ಷನಾಗ ಅದು ಕಾನ್ಫಿಡೆನ್ಷಿಯಲ್. ಹಿಂಗನ್ನಕ ನಿಂತ್ಕೊಳ್ಳಿ ಸರ್. ನಿಂದೆ ಪಾಲ ಮಾಡ್ರಿ ಸ್ಮೈಲ್. ಸಣ್ಣಕ್ಕಾಗಿ ಬಾಯಿನ ಬಾಗಿಲು ತೆಗಿತಾಳೆ. ಇಲ್ಲಿ ನೋಡ್ತೀನಿ, ಇಲ್ಲಿ ಇಲ್ಲಿ ಅದು ಅರ್ಧ ಅಟೆಂಪ್ಟ್ ನನ್ನ ಪ್ರಕಾರ ಚಿನ್ನದಲ್ಲ. ಇವಾಗ ಒಬ್ಬೊಬ್ರಿಗೆ ಇದು ಗಿಫ್ಟ್ಗಳು ಹಣ್ಣೋಗು ಅಂತ ಹೇಳೋ. ಮಿಕ್ಸರ್ ಕೊಟ್ಟಿದ್ದೀನಿ 4 kg. 2 ದಿನಕ್ಕೂ ಪಾಲ್ ಮಾಡಿದ್ದೀನಿ ಸರ್. ನೆನ್ನೆನೆ ಕೊಟ್ಟಿದ್ದೀನಿ. ಹೊಟ್ಟೆ ಉರಿತೈತೆ ಅಂತ. ಸ್ವಲ್ಪ ಇಕ್ಕು, ಜಾಸ್ತಿ ಆಯ್ತು. ನೋಡೆ ನೋಡೆ ಏನ ಶೇಷು ಬಾರ ಒಳಿಕಂತೀಯಲ್ಲ. ಚಿನ್ನಾಗ
ಮೂತೆಗೇನೆ ನಗ್ತಾ ಇರೋದು ಅದು ಚಿಕ್ಕ ತೆಗೆದ್ರು. ಬಾರೋ ಮಿದ್ದುತ್ತಾವಳೆ ಸಣ್ಣ ಮಕ್ಳಿಗೆ ಅನ್ನ ಮಿದ್ದುದಂಗೆ. ನಂಗೆ ಯಾವ್ದಾರ ಬಿಟ್ಬಿಡಮ್ಮ ಸಾಕು. ಅಪ್ಪ ಏನು ಬೀಜ ಅಯ್ಯೋ ಅಯ್ಯೋ ಅಯ್ಯೋ. ಹಿಂದೆ ಬಿಟ್ಟ ಒಂದೇ ಸರಿ. ಹೇಳು ನನಗೆ ನೀನು ಹೋಯ್ತು. ಮಾಡ್ತದೆ ಅವ್ನಿಗೆ ಇಕ್ಕ ಗ್ಯಾಪ್ ಆಗಿ ತೆಗಿತಾವ್ ಬಾಯಿ. ಅವಿಸಿಟ್ಟಪ್ಪ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನ್ಯೂ ಇಯರ್ ವ್ಲಾಗು ಸಹ ನಾನು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಜಾಸ್ತಿ ಇರಲಿಲ್ಲ ಕ್ಲಿಪ್ಸು, ಹಂಗಾಗಿ ನಾನು ಇದರಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ನಾವು ಸೆಲೆಬ್ರೇಟ್ ಮಾಡಿದ್ವಿ ನ್ಯೂ ಇಯರ್ ಅಂತೇಳಿ. ಅಮ್ಮ ಮನೆಗೆ ಹೋಗಿದ್ವಿ. ಅಮ್ಮ ಮನೆಗೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಹೊತ್ತಿದ್ದು, ಆಮೇಲೆ ಶ್ರುತಿ ಅಕ್ಕ ಮನೆಗೆ ಹೋದ್ವಿ. ಏನದು ತೂತು ಬಾಟ್ಲಿ ಇಟ್ಕೊಂಡು ಒತ್ತಿ. ಏನಮ್ಮ? ಹ್ಞೂ, ಬೀಗ ಹಾಕೋರು ನೋಡೋರು. ಅಜಯ ಬೀಗ ತೆಗಿ. ಅಜಯ ಬಾಯಿಲೆ ಬಾ. ಏನಮ್ಮ? ಬಾ. ಪಾಪ ಇಲ್ಲಿ ಬಿಚ್ಚುತ್ತಿಲ್ಲ ಬಿಸ್ಲಾ. ನಮ್ಮಮ್ಮ ಮನೆಗೆ ಹೋಗಿದ್ದೀವಿ ಅಂದರೆ ಧೃತಿನ ಚೆನ್ನಾಗಿ ಗೋಳು ಏಕಂಡೆ ಕಳಿಸೋದು ಅಜಯ. ಆ ಜ್ಯೂಸ್ ತಂದಿದ್ದಾರಲ್ಲ, ಟಾಣಿಕು ಅಂತ ಎದುರಿಸಿ ಕುಡಿಸ್ತಾ ಇದ್ದಾನೆ. ಅವಳಿಗೆ ಕುಡಿಯೋಕೆ ಇಷ್ಟ, ಬಟ್ ಅವನು ಟಾಣಿಕ್ ಓದೋದಕ್ಕೆ ಸ್ವಲ್ಪ ಇಂಜರ್ಗೆ ಮಾಡಿ ಆಮೇಲೆ ಫೈನಲಿ ಕುಡಿದ್ಲು. ಇನ್ನು ನೋಡಿ ಎಲ್ಲ ಯಾವ ಥರ ಮಾಡಿದ್ದಾನೆ ಧೃತಿನ ಅಂತ. ಚೆನ್ನಾಯ್ತಾ ಕೇಕು? ಹಾಂ ಅಮ್ಮ, ಚೆನ್ನಾಯ್ತು ಧೃತಿ? ನುಂಗಾಕ್ದೆ. ಅಜ್ಜಿ ನೋಡ್ ಬಾ. ನಮ್ಮಮ್ಮ ಎಲ್ಲ ಕ್ಲೀನಾಗಿ ಎತ್ತಿ ಬಾಯ್ ಮಾಡಲ್ ದಾಮಜ್ಜಿಗೆ ಮೇಲೆ. ಅಯ್ಯ ಅಪ್ಪಾಜಿ ನಡ್ಸ್ಕೊಂಡು ಕರ್ಕೊಂಬ. ಎಲ್ಲಿಗೋದ್ರೂ ಎತ್ಕೋಬೇಕು. ಎಷ್ಟು ಜನ ನನ್ನ ಮಗಳನ್ನ ಎತ್ಕೊಳ್ಳೋದು. ಅಲ್ಲಿಂದ ನಮ್ಮಪ್ಪ, ಈ ಕಡೆ ಕೆಳಗೆ ಅಜಯ್ಯ, ಇಲ್ಲಿ ಇವನು. ಅಲ್ವಾ ಎತ್ಕೊಂತೀನಿ ಕೊಡು, ಆಗುತ್ತೆ. ಏನ್ರಿ ಮೇಡಮರ ಅಂಗಡಿ? ನೀವು ಅಪ್ಪಂಗೆ ತೋರಿಸ್ತೀನಿ, ವಿಡಿಯೋ ಮಾಡ್ತಿದ್ದೀನಿ. ಚೆನ್ನಾಯ್ತು. ನ್ಯೂ ಇಯರ್ ಸ್ಪೆಷಲ್ ಮುಚ್ಚಾಕು. ವೇಟಿಂಗು ಅವಿಜಿಟಪ್ಪ, ಅವಿಜಿಟ್. ಈ ಕಡೆ ನೋಡ, ಫೋಟೋ ನೋಡಿ. ನೀನು ತಿನ್ಸೊಳಗೆ, ನೀನು ಒಳಗೆ ತಿನ್ಸು. ಹ್ಯಾಪಿ ನ್ಯೂ ಇಯರ್ ಅನ್ನು. ಹ್ಯಾಪಿ ನ್ಯೂ ಇಯರ್ ಅಂತ ಹೇಳು ಧೃತಿ. ಹನ್ನೆರಡು ಗಂಟೆ ಆಗಿದ ತಕ್ಷಣ ಆ ಪಟಾಕಿ ಸೌಂಡ್ ಏನು ಬರುತ್ತಲ್ಲ, ಅದು ನೋಡೋಕ್ಕೆ ಲೈಟಿಂಗ್ಗೆ ಸಕ್ಕದಾಗಿರುತ್ತೆ. ಅದು ಕೂಡ ಎಲ್ಲ ನೋಡ್ಬಿಟ್ಟು ಈಗ ನೋಡಿ ಕೇಕ್ ಕಟ್ಟಿಂಗ್. ಹ್ಯಾಪಿ ನ್ಯೂ ಇಯರ್.
ಋತಿಕ್ ತಿನ್ಸಪ್ಪ ತಗೊಂಡು. ಏನು ಖುಷಿ ಅಂದರೆ ಇವ್ರು 3 ಜನನೂ ಮಲಗಿರಲಿಲ್ಲ. ನಾವು ಕೇಕ್ ಕಟ್ ಮಾಡಿನೇ ಮಲಗೋದು ಅಂತ ಒಂಥರ ಸ್ವಲ್ಪ ಡಿಸೈಡ್ ಆಗೋಗಿದ್ರು. ಅಲ್ಲಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಶಿರೀಷ ಅವ್ರ ಮನೆ ಹತ್ರ ಬಂದ್ವಿ. ವಿಶ್ ಮಾಡಿರಲಿಲ್ಲ ಶಿರೀಷಂಗೆ. ಇವರು ಕೂಡ ಊರಿಗೆ ಹೋಗಿದ್ರು. ನಮ್ಮ ಮನೇಲೂ ಧೃತಿ ಊರಲ್ಲಿ ಇರ್ತಾಳಲ್ಲ, ಹಂಗಾಗಿ ಇವ್ರು ಸಿಕ್ಕೇ ಇರಲಿಲ್ಲ. ಈಗ ನ್ಯೂ ಇಯರ್ ಅಂತ ಅವರು ಕೂಡ ಊರಿಂದ ಬಂದಿದ್ರ. ಅಲ್ಲೆಲ್ಲ ಹೋಗಿ ಅಲ್ಲೂ ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿ, ಅವಳಿಗೆ ಸೈಕಲ್ಲು ಇಲ್ಲಿದ್ದಾಗ ಸಖತ್ ಇಷ್ಟಪಡೋಳು ಆ ಸೈಕಲ್ನ. ಹಂಗಾಗಿ ಹೋಗಿ ಕುತ್ಕೊಂಡು ಒಂದೆರಡು ರೌಂಡ್ ಹೊಡೆದು ಅವ್ರು ಫುಲ್ ಖುಷಿ ಆಯಿತು ಅವರು. ಹೇಳ ಅಕ್ಕಂಗೆ, ನೀನು ಹೇಳು. ಧೃತಿ ಅಲ್ಲ, ಚಿರಿಯಕ್ಕ ಅನ್ಬೇಕು. ಎಸ್ ಫ್ರೆಂಡ್ಸ್, ಇದಾಗಿತ್ತು ಒಂದು ಹೊಸ ವರ್ಷದ ಒಂದು ವ್ಲಾಗ್. ನಮ್ಮೆಲ್ಲರಿಗೂ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನೊಂದು ಸಲ ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ಚಿನಿ ಬಾಯ್ ಮಾಡು. ಇನ್ನೊಂದ್ಸರಿ ಹೇಳಿ. ನಾನು ನಿಮಗೆ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆಗೆ ನಾನು ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಸಿ ಯು.